2-3 ದಶಕಗಳ ಕಾಲ ಸೂಪರ್ ಸ್ಟಾರ್ ಪಟ್ಟ ಇದೆಯಲ್ಲ, ಅದನ್ನ ಜನ ಸೆಲೆಬ್ರೇಟ್ ಮಾಡ್ತಾರೆ. ನಿಜ, ಇಷ್ಟ ಬಂದ ಕಡೆ ಹೋಗಕ್ ಆಗದೆ ಇರಬಹುದು, ಒಂದು ರಿಸ್ಟ್ರಿಕ್ಷನ್ಸ್ ಜೊತೆಗೆ ಆ ಸ್ಟಾರ್ಡಮ್ ನಿಮಗೆ ಬರುತ್ತೆ. ಸರ್ಟನ್ ಥಿಂಗ್ಸ್ ಆಸ್ ಅ ರೆಸ್ಪಾನ್ಸಿಬಿಲಿಟಿ ನೀವೇನು ಹೇಳ್ತಾ ಇದ್ರಿ. ಐ ಥಿಂಕ್ ಸೂಪರ್ ಸ್ಟಾರ್ಡಮ್ ಆರ್ ವಾಟ್ ಎವರ್ ಪಾಪ್ಯುಲಾರಿಟಿ ಅನ್ ಆಕ್ಟರ್ ಕ್ಯಾನ್ ಗೆಟ್ ಎನಿಬಡಿ, ಅದಕ್ಕೆ ಅವ್ರು ಆಸೆ ಪಡೋದು, ಓಡಾಡೋದೇ ಅದಕ್ಕೆ, ಕೆಲಸ ಮಾಡೋದೇ ಅದಕ್ಕೆ. ಅದು ಬಂದ್ಮೇಲೆ ರೆಸ್ಪಾನ್ಸಿಬಿಲಿಟಿ ಆಗಕ್ಕೆ ಸಾಧ್ಯ ಇಲ್ಲ ಸರ್. ಆಕ್ಚುಲಿ ಈಸಿ ಆಗಬೇಕು. ನೀವು ಮಾಡೋ ಕೆಲಸಗಳು ನೋಡ್ತಾರೆ ಜನ ಅಂತ ಆಯ್ತಲ್ಲ. ನನ್ನ ಪರ್ಸನಲ್ ಚಾಯ್ಸ್ ಏನಂದ್ರೆ, ನನಗೆ ತುಂಬಾ ಸೋಷಿಯಲ್ ಲೈಫ್ ಆಗಲಿ, ತುಂಬಾ ಕ್ರೌಡ್ ಇಷ್ಟಪಡೋನಲ್ಲ. ಐ ಲೈಕ್ ಟು ಬಿ ಮೈ ಸೆಲ್ಫ್. ಆ್ಯಂಡ್ ಕ್ರೌಡ್ ಅಂತ ಹೋದಾಗ ನಮ್ಮ ಜನಗಳ ಮುಂದೆ ಹೋಗ್ತೀನಿ, ಸಿನಿಮಾ ಮಾಡಿದಾಗ ಹೋಗ್ತೀನಿ, ಏನಾರ ಮಾತಾಡೋಕೆ ವಿಷಯ ಇದ್ದಾಗ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಕೆಲವರು ಹೊಸಬ್ರದ್ದು ಸಿನಿಮಾ ಏನು ಕ್ಲಿಕ್ ಆಗದೆ ಅಲ್ಲಿಂದ ಅಲ್ಲೇ ಹೊರಟೋಗಿದ್ದಾರೆ. ಇನ್ ಕೆಲವರು ಸ್ವಲ್ಪ ಪಾಪ್ಯುಲರ್ ಆಗಿ ಅವ್ರದ್ದು ಕೆರಿಯರ್ ಅಲ್ಲೇ ನಿಂತೋಗಿದೆ. ಇನ್ ಕೆಲವರು ಸ್ಟಾರ್ಸ್ ಆಗಿ ಅವ್ರ ಕೆರಿಯರ್ ಅಲ್ಲೇ ನಿಂತೋಯ್ತು, ಮುಂದೆ ಹೋಗ್ಲಿಲ್ಲ. ಇನ್ ಕೆಲವರು ಸ್ಟಾರ್ಡಮ್ ಕಿನ್ನ ಸ್ವಲ್ಪ ಮೇಲ್ ಹೋದ್ರು, ಅಲ್ಲಿ ಅವ್ರ ಕೆರಿಯರ್ ಎಂಡ್ ಆಯ್ತು. ಇನ್ ಕೆಲವರು ಲೆಜೆಂಡ್ಸ್ ಆಗೋದು. ಸೊ ಎಲ್ಲಾರ್ದು ನೀವು ಲೈಫ್ ಸ್ಟಡಿ ಮಾಡಿದ್ರೆ ಯಾಕೆ ಯಾರ್ಯಾರ್ದು ಏನೇನಾಯ್ತು ಅಂತ ಅಲ್ಲೇ ಲೆಸನ್ಸ್ ಇದೆ ನಿಮಗೆ, ಅಲ್ಲೇ ಇದೆ ವಿಷಯ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.